ಕೆಲವು ದಿವಸಗಳ ಹಿಂದ ನಾ ಕೆಲವು ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಇದ್ದೆ. ಎಐ ವಿಷಯ ಪ್ರಸ್ತಾಪ ಆಗ್ತಾನ ಒಬ್ಬ ವಿದ್ಯಾರ್ಥಿ ನನ್ನನ್ನ ಕೇಳ್ತಾನ, ಸರ್, ಎಐ ನಮಗ ಪೂರಕನೋ ಮಾರಕನೋ ಅಂತ ಹೇಳಿ. ಇನ್ನೊಬ್ಬ ವಿದ್ಯಾರ್ಥಿ ಕೇಳ್ದ, ಸರ್, ಬೆಂಗಳೂರು ಮತ್ತು ಮುಂಬೈ ಅಂತ ಸಿಟಿ ಒಳಗ ಇರೋ ವಿದ್ಯಾರ್ಥಿಗಳು ಈಗಾಗ್ಲೇ ಪ್ರೈಮರಿ ಸ್ಕೂಲ್ ಒಳಗ ಎಐ ಕಲಿತಾ ಇದಾರ. ನಾವು ಹಿಂದೆ ಬಿದ್ದೀವಿ, ಅದರಿಂದ ನಮ್ಗಾಗೋ ಲಾಸ್ ಏನು? ಇನ್ನೊಬ್ಬ ವಿದ್ಯಾರ್ಥಿ ಕೇಳ್ದ, ಸರ್, ನಾವು ನಮ್ ಡಿಗ್ರಿ ಮುಗಿಸೋ ಹೊತ್ತಿಗೆ ನಾವು ಮಾಡುವಂತ ಕೆಲ್ಸಾನ ಎಐ ಈಗಾಗ್ಲೇ ಮಾಡ್ತಾ ಇರಬಹುದಲ್ಲ ಅಂತ. ಇವೆಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ನನಗೊಂದು ವಿಷಯ ಅರ್ಥ ಆಗ್ತದ. ವಿದ್ಯಾರ್ಥಿಗಳು ಎಐ ಬಗ್ಗೆ ಚಿಂತಿಸ್ತಾ ಇಲ್ಲ, ಅವರು ತಮ್ಮ ಭವಿಷ್ಯದ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ಮತ್ತ ಅದೊಂದು ಪ್ರಾಮಾಣಿಕವಾದ ಕಳಕಳಿ. ಯಾಕಂದ್ರೆ ನಾವೀಗ ಎಲ್ಲೇ ನೋಡಿದ್ರು ಒಂದ ಚರ್ಚೆ, ಎಐ. ಯೂಟ್ಯೂಬ್ ತೆಗೆದ್ರೆ ಎಐ, ಇನ್ಸ್ಟಾಗ್ರಾಮ್ ತೆಗೆದ್ರೆ ಎಐ, ಲಿಂಕ್ಡ್ಇನ್, ವಾಟ್ಸಪ್. ಪ್ರತಿದಿನ ಕೆಲವರು ಎಐ ಜಗತ್ತನ್ನ ಬದಲಾಯಿಸ್ತದ ಅಂತ ಹೇಳ್ತಾ ಇರ್ತಾರ. ಇನ್ನು ಕೆಲವರು ಇದೊಂದು ಮಿರಾಕಲ್ ಅಂತ ಹೇಳ್ತಾರ. ಮತ್ತೆ ಕೆಲವರು ಇದೊಂದು ಮಾರಕ ಅಂತ ಹೇಳ್ತಾರ. ಸೊ ಹಂಗಾಗಿ ಇವತ್ತ ನಾವು ಅದರ ಬಗ್ಗೆ ಸರಿಯಾಗಿ ಚರ್ಚಿಸೋಣ. ಎಐ ನಮಗ ಮಾರಕನೋ ಪೂರಕನೋ? ಈ ವಿಡಿಯೋನ ಕಡಿ ತನಕ ನೋಡ್ರಿ. ನೀವ್ ಹಂಗ್ ಮಾಡಿದ್ರೆ ನಿಮ್ಮಲ್ಲಿರೋ ಭಯಾನ ನಿಮ್ಮ ಜೀವನದ ಅತಿ ದೊಡ್ಡ ಅವಕಾಶವನ್ನಾಗಿ ಹೆಂಗ ಬದಲಾಯಿಸ್ಕೋಬೇಕು ಅನ್ನೋ ಉತ್ತರ ನಿಮಗ ಸಿಗ್ತದ. ನೀವು ನಮ್ಮ ವಿವಾದ ಚಾನೆಲ್ಗೆ ಹೊಸಬ್ರಿದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಎಐ ಒಂದು ವರನೋ ಅಥವಾ ಶಾಪನೋ? ಈ ಪ್ರಶ್ನೆನ ಉತ್ತರಿಸೋಕಿನ ಮುಂಚೆ ನಾವೊಂದ್ ಸ್ವಲ್ಪ ಇತಿಹಾಸ ನೋಡೋಣ. ಮನುಷ್ಯರು ಯಾವಾಗ್ಲೂ ತಮ್ಮ ಜೀವನವನ್ನ ಸುಲಭ ಮಾಡ್ಲಿಕ್ಕೆ ವಸ್ತುಗಳನ್ನ ಆವಿಷ್ಕಾರ ಮಾಡ್ತಾರ. ಯಾರು ತಮ್ಮ ಜೀವನವನ್ನ ಇನ್ನೂ ಕಷ್ಟಕರವಾಗಿ ಮಾಡೋ ಆವಿಷ್ಕಾರವನ್ನ ಮಾಡುದಿಲ್ಲ. ಬೆಂಕಿಯನ್ನ ಕಂಡುಹಿಡಿದಾಗ ಜನ ಆಹಾರವನ್ನ ಬೇಯಿಸ್ಲಿಕ್ಕೆ ಸಾಧ್ಯ ಆತು, ಚಳಿಗಾಲದೊಳಗ ಬೆಚ್ಚಗಿರ್ಲಿಕ್ಕೆ ಸಾಧ್ಯ ಆತು, ಕಾಡು ಮೃಗಗಳಿಂದ ತಮ್ಮನ್ನ ತಾವ ರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ ಆತು. ಆದ್ರ ಆ ಬೆಂಕಿ ಅಡಿಗೆನೂ ಮಾಡಬಹುದು, ಮನಿನೂ ಸುಡಬಹುದು, ಇಡೀ ಕಾಡುಗಳನ್ನ ನಾಶ ಮಾಡಬಹುದು, ಜನರನ್ನ ಕೊಲ್ಲಬಹುದು. ಹಂಗಂತೇಳಿ ಬೆಂಕಿನ ಯಾರು ಕಂಡು ಹಿಡಿಬಾರ್ದಿತ್ತು ಅಂತ ಹೇಳಿಲ್ಲ. ಯಾಕಂದ್ರೆ ಸಮಸ್ಯೆ ಬೆಂಕಿದಿರ್ಲಿಲ್ಲ, ಜನ ಅದನ್ನ ಹೆಂಗ ಬಳಸಿದ್ರು ಅನ್ನೋದ್ರಲ್ಲಿತ್ತು. ಗಾಲಿ ವಿಷಯದಾಗೂ ಇದಾತು. ವೀಲ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಸುಲಭಗೊಳಿಸ್ತದ, ಜನ ದೂರ ದೂರ ಪ್ರಯಾಣಿಸ್ಲಿಕ್ಕೆ ಸಾಧ್ಯ ಆತು, ವ್ಯಾಪಾರ ಸುಲಭ ಆತು. ಅದ ಸಮಯದಾಗ ನೀವು ನೋಡಿದ್ರ ಜನ ಬೈಕ್ ಮೇಲೆ, ಕಾರ್ ಒಳಗ ಅಡ್ಡಾಡ್ಬೇಕಾದ್ರ ಆಕ್ಸಿಡೆಂಟ್ ಆಗಿ ಸಾಯ್ತಾರ ಕೂಡ. ಅದಕ್ಕಂತ ಹೇಳಿ ವೀಲ್ ಒಂದು ಕೆಟ್ಟ ಆವಿಷ್ಕಾರ ಅಂತ ಹೇಳಿ ಯಾರು ಹೇಳುದಿಲ್ಲ. ಮನುಷ್ಯ ಹೆಂಗ ಪ್ರಗತಿ ಹೊಂತಾನ ಹಂಗ ಹೊಸ ಆವಿಷ್ಕಾರ ಬರ್ತಾನೆ ಇರ್ತಾವ. ಮತ್ತ ಪ್ರತಿ ಸಲ ಹೊಸ ಆವಿಷ್ಕಾರ ಬಂದಾಗ ಎರಡು ಗುಂಪಿನ ಜನ ಕಾಣಿಸ್ಕೋತಾರ. ಒಂದು ಗುಂಪು ಎಕ್ಸೈಟೆಡ್ ಆಗಿರ್ತದ, ಇನ್ನೊಂದು ಗುಂಪು ಭಯ ಪಡ್ತದ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಟೆಲಿಫೋನ್ ಅನ್ನ ಇನ್ವೆಂಟ್ ಮಾಡಿದಾಗ ಬಹಳಷ್ಟು ಜನ ಅದನ್ನ ಬಳಸಲಿಕ್ಕೆ ಹೆದರ್ತಿದ್ರಂತ. ಇದೊಂದು ಜೋಕ್ ಆಗಿ ಇವತ್ತು ಕೇಳಿಸಬಹುದು, ಯಾಕಂದ್ರೆ ಫೋನ್ ಇಲ್ದ ನಾವು ಒಂದು ಅರ್ಧ ತಾಸನು ಕಳಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತ. ಆದ್ರ ಆ ಸಮಯದಾಗ ಒಬ್ಬ ವ್ಯಕ್ತಿಯ ಧ್ವನಿ ಅವ ಹತ್ರ ಇಲ್ಲ, ದೂರದಿಂದ ಬರ್ತದ, ಅದು ವೈರ್ ಮುಖಾಂತರ ಬರ್ತದ ಅಂತ ಹೇಳಿ ನಂಬಲಿಕ್ಕೆ ಜನ ಕಷ್ಟ ಪಡ್ತಿದ್ರು. ಟೆಲಿಫೋನ್ ಬಂದ್ಮೇಲೆ ಜನರು ಒಬ್ಬರನ್ನೊಬ್ರು ಭೇಟಿ ಆಗುದನ್ನ ನಿಂತು ಬಿಡ್ತದ ಅಂತ ಹೇಳಿ ಭಾವಿಸ್ತಿದ್ರು. ಆದ್ರೆ ಇವತ್ತೇನಾಗಿದೆ, ಜನ ಫೋನ್ ಬಿಟ್ಟು ಹಿಂದೆ ಸರಿಯುದಿಲ್ಲ. ಇವತ್ತು ಫೋನ್ ಒಳಗ ಅವರು ಜಾಸ್ತಿ ಟೈಮ್ ಕಳೀತಾರ ಅಂತ ಹೇಳಿ ನಮಗ ಚಿಂತೆ ಆಗ್ತದ. ಒಂದ್ ಕಾಲದಾಗ ಫೋನ್ ಬಳಸೋ ಬಗ್ಗೆನ ಚಿಂತಿತರಾಗಿದ್ರು. ಇಲೆಕ್ಟ್ರಿಸಿಟಿ ಬಂದಾಗ್ಲೂ ಹಿಂಗಾತು. ಬಹಳಷ್ಟು ಜನ ಲೈಟ್ ಗಳಿಗೆ ಹೆದರ್ತಿದ್ರು. ಇಲೆಕ್ಟ್ರಿಕ್ ಲೈಟ್ಗಳು ದೃಷ್ಟಿ ಮೇಲೆ ಪ್ರಭಾವ ಬೀರಬಹುದು ಅಂತ ಕೆಲವರು ನಂಬಿದ್ರು. ಇವತ್ತು ನೋಡ್ರಿ, ಇಲೆಕ್ಟ್ರಿಸಿಟಿ ಒಂದು 5 ನಿಮಿಷ ಇರ್ಲಿಲ್ಲ ಅಂತಂದ್ರ ನಮಗ ಸಮಾಧಾನ ಇರುವುದಿಲ್ಲ. ಸೊ ಒಂದ್ ಕಾಲದಾಗ ಅಪಾಯಕಾರಿಯಾಗಿ ಕಂಡದ್ದು ಇವತ್ತು ಸಹಜ ಆಗ್ಯದ. ಈಗ ನಮ್ಮ ಪೀಳಿಗೆಗೆ ಇನ್ನೊಂದ್ ಸ್ವಲ್ಪ ಹತ್ರ ಬರೋಣ. ಕ್ಯಾಲ್ಕುಲೇಟರ್ ಬಗ್ಗೆ ಯೋಚಿಸ್ರಿ. ಕ್ಯಾಲ್ಕುಲೇಟರ್ ಗಳನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ಗಣಿತ ಈಗಾಗ್ಲೇ ಅಸ್ತಿತ್ವದಾಗಿತ್ತು. ಭಾರತ ದೇಶ ಗಣಿತದೊಳಗ ಬಹಳ ಪ್ರಸಿದ್ಧಿನೂ ಹೊಂದಿತ್ತು. ಜನ ಗಣಿತದ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ತಿದ್ರು. ಅಕೌಂಟೆಂಟ್ಗಳು ರೆಕಾರ್ಡ್ ಮೇಂಟೈನ್ ಮಾಡ್ತಿದ್ರು, ವಿಜ್ಞಾನಿಗಳು ಸಂಶೋಧನೆಗಳನ್ನ ಮಾಡ್ತಿದ್ರು. ಆಮೇಲೆ ಕ್ಯಾಲ್ಕುಲೇಟರ್ ಬಂದು. ಅದು ಬಂದ ಮೇಲೆ ಗಣಿತ ಮಾಯ ಆತೇನು? ಇಲ್ಲ. ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಷನ್ಸ್ ಅನ್ನ ಫಾಸ್ಟ್ ಆಗಿ ಮಾಡ್ತು. 10 ನಿಮಿಷ ತಗೋತಿದ್ದ ಕೆಲವೊಂದು ಕೆಲಸ ಈಗ ಬರೀ ಸೆಕೆಂಡ್ ಒಳಗ ಆತು. ಕ್ಯಾಲ್ಕುಲೇಟರ್ ಮನುಷ್ಯನ ಬುದ್ಧಿಮತ್ತೆಯನ್ನ ಬದಲಿಸ್ಲಿಲ್ಲ, ಅದು ಮಾನವನ ಪ್ರೊಡಕ್ಟಿವಿಟಿಯನ್ನ ಸುಧಾರಿಸ್ತು. ಆಮೇಲೆ ಕಂಪ್ಯೂಟರ್ ಬಂದು ಮತ್ತ ಅನೇಕ ಜನ ಚಿಂತಿತರಾದ್ರು. ಕಂಪ್ಯೂಟರ್ ಬಂದ್ಮೇಲೆ ನಮಗ ಕೆಲಸ ಇರುವುದಿಲ್ಲ ಅಂತ ಹೇಳಿ ಕೆಲವೊಬ್ರು ನಂಬ್ತಾರ. ಇವು ಮಷೀನ್ಸು ಎಲ್ಲಾನು ತಮ್ಮ ವಶದಾಗ ಇಟ್ಕೊಳ್ತಾವ ಅಂತ ನಂಬಿದ್ರು. ಆದ್ರೆ ರಿಯಾಲಿಟಿ ಒಳಗ ಏನಾತು? ಕಂಪ್ಯೂಟರ್ ಹೊಸ ಇಂಡಸ್ಟ್ರಿಗಳನ್ನ ಸೃಷ್ಟಿಸ್ತಾವ, ಸಾಫ್ಟ್ವೇರ್ ಕಂಪನಿಗಳು ಹುಟ್ಕೋತಾವ, ಐಟಿ ಸರ್ವಿಸ್ಗಳು ಎಮರ್ಜ್ ಆಗ್ತಾವ, ಅನಿಮೇಷನ್, ಡಿಜಿಟಲ್ ಮಾರ್ಕೆಟಿಂಗ್, ಆಪ್ ಡೆವಲಪ್ಮೆಂಟ್ ಮತ್ತ ಡೇಟಾ ಅನಾಲಿಸಿಸ್ ಬಗ್ಗೆ ಹೊಸ ವೃತ್ತಿಗಳು ಹುಟ್ಕೋತಾವ. ಸೊ ಹಿಂಗಾಗಿ ಕಂಪ್ಯೂಟರ್ಗಳು ಬಂದಿದ್ರಿಂದ ಲಕ್ಷಾಂತರ ಹೊಸ ಆಪರ್ಚುನಿಟಿಗಳು ಸೃಷ್ಟಿ ಆಗ್ತಾವ. ಎಲ್ಲೆಲ್ಲಿ ಹೊಸ ಹೊಸ ಟೆಕ್ನಾಲಜಿ ಪ್ರವೇಶಿಸ್ತಾವ, ಸಮಾಜಕ್ಕ ಭಯಾನೂ ಆಗ್ತದ. ಇವತ್ತ ಎಐ ಅದ ಹಂತವನ್ನ ಹಾದು ಹೋಗ್ತಾದ. ಕೆಲವು ಜನ ಎಐ ಅನ್ನ ಒಂದು ರಾಕ್ಷಸನ ಗತೆ ನೋಡ್ತಾ ಇದಾರ. ಅದ ಕೆಲವರು ಎಐ ಅನ್ನ ಮ್ಯಾಜಿಕ್ ವ್ಯಾಂಡ್ ತರ ನೋಡ್ತಾ ಇದಾರ. ಆದ್ರ ರಿಯಾಲಿಟಿ ಇವೆರಡರೂ ನಡುವದ. ಎಐ ರಾಕ್ಷಸನೂ ಅಲ್ಲ, ಮ್ಯಾಜಿಕ್ನೂ ಅಲ್ಲ. ಎಐ ಮನುಷ್ಯ ಸೃಷ್ಟಿಸಿದ ಮತ್ತೊಂದು ಪ್ರಬಲ ಸಾಧನ. ಎಐ ಕೆಲವೊಬ್ಬರಿಗೆ ಯಾಕೆ ಭಯಾನಕವಾಗಿ ಭಾಸ ಆಗ್ತದ? ಯಾಕಂದ್ರೆ ಜನರಿಗೆ ಎಐ ಯಾವ ತರ ಕೆಲಸ ಮಾಡ್ತದ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಅವ್ರು ಅನ್ಕೋತಾರ ಎಐ ಬಂದ್ಮೇಲೆ ಪ್ರೋಗ್ರಾಮರ್ಸ್ ಗಳು ಜಾಬ್ ಕಳ್ಕೋತಾರ,
ಟೀಚರ್ಸ್ ಗಳ ಜಾಬ್ ಹೋಗ್ತದ, ಅಕೌಂಟೆಂಟ್ ಗಳು ಕೆಲಸ ಕಳ್ಕೋತಾರ. ಸೊ ಬರ್ತಾ ಬರ್ತಾ ಎಐ ಪ್ರತಿಯೊಂದು ಜಾಬ್ ಅನ್ನು ಬದಲಾಯಿಸ್ತದ ಅಂತ ಹೇಳಿ. ಸೊ ಈ ಭಯ ಪ್ರತಿ ದಿವಸ ಬರೋ ಎಐ ನ್ಯೂಸ್ ಗಳ ಜೊತೆ ಜಾಸ್ತಿ ಆಕೋತನ ಹೋಗ್ತದ. ಆದ್ರೆ ನಾವು ಇತಿಹಾಸ ನೋಡಿದ್ರ ಟೆಕ್ನಾಲಜಿ ನಮ್ಮ ಉದ್ಯೋಗಗಳನ್ನ ಬದಲಾಯಿಸ್ತದ ಹೊರತು, ನಾವು ಕೆಲಸ ಮಾಡೋ ವಿಧಾನಗಳನ್ನ ಬದಲಾಯಿಸ್ತದ ಹೊರತು ಮನುಷ್ಯರನ್ನ ಇನ್ನೂ ತನಕ ಬದಲಾಯಿಸಿಲ್ಲ. ಸೊ ನಿಜವಾದ ಪ್ರಶ್ನೆ ಎಐ ಜಗತ್ತನ್ನ ಬದಲಾಯಿಸ್ತದನೋ ಇಲ್ವೋ ಅಂತ ಹೇಳಿ. ಅದು ಖಂಡಿತವಾಗ್ಲೂ ಬದಲಾಯಿಸ್ತದ. ಆದ್ರ ಆ ಪ್ರಶ್ನೆ ನಿಮ್ಗ ನೀವ ಕೇಳ್ಕೋಬೇಕು, ಎಐ ಜೊತೆಗೆ ನಾವು ಬದಲಾಗ್ಲಿಕ್ಕೆ ಸಿದ್ಧರಿದ್ದೀವಾ ಅಂತ ಹೇಳಿ. ಈಗ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಎಐ ಹೆಂಗ ಸಹಾಯ ಮಾಡ್ತದ ಅನ್ನೋದನ್ನ ನೋಡೋಣ. ನೀವು ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿ ಆಗಿದ್ರ ಈ ಎಐ ನಮಗ ಸಂಬಂಧಪಟ್ಟಿದ್ದಲ್ಲ, ಅದು ಬರೀ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಅಥವಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು ಅಂತ ಭಾವಿಸಬೇಡ್ರಿ. ನೀವು BA ಮುಗಿದ್ಮೇಲೆ ಟೀಚರ್ ಆಗ್ಲಿಕ್ಕೆ ಬಯಸ್ತೀರಿ ಅಂತ ಭಾವಿಸೋಣ. ನೀವು ಮಾಡೋ ಪಾಠಗಳನ್ನ ಫಾಸ್ಟ್ ಆಗಿ ಸಿದ್ಧಪಡಿಸ್ಲಿಕ್ಕೆ ಎಐ ನಿಮಗ ಸಹಾಯ ಮಾಡ್ತದ. ನೀವು ಜರ್ನಲಿಸ್ಟ್ ಆಗ್ಲಿಕ್ಕೆ ಬಯಸ್ತೀರಿ ಅಂತ ಭಾವಿಸೋಣ. ವಿಷಯಗಳನ್ನ ಫಾಸ್ಟ್ ಆಗಿ ಸಂಶೋಧಿಸಲಿಕ್ಕೆ ಎಐ ನಿಮಗ ಸಹಾಯ ಮಾಡ್ತದ. ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಲಿಕ್ಕೆ ಬಯಸಿದ್ರ ನಿಮ್ಮ ಥಾಟ್ಸ್ ಅನ್ನ ರಚಿಸ್ಲಿಕ್ಕೆ, ಸ್ಕ್ರಿಪ್ಟ್ಸ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಮತ್ತೆ ಬೇರೆ ಬೇರೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಎಐ ನಿಮಗ ಸಹಾಯ ಮಾಡ್ತದ. ನೀವು ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳಿಗೆ ತಯಾರಿ ನಡೆಸಿದ್ರ ದೊಡ್ಡ ದೊಡ್ಡ ವಿಷಯಗಳನ್ನ ಸಮರೈಸ್ ಮಾಡ್ಲಿಕ್ಕೆ, ಆಮೇಲೆ ಬಹಳ ಕಷ್ಟಕರವಾದ ಐಡಿಯಾಗಳನ್ನ ನಿಮಗ ವಿವರಿಸ್ಲಿಕ್ಕೆ ಎಐ ಹೆಲ್ಪ್ ಮಾಡ್ತದ. ಆದ್ರೆ ಎಐ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಜಡ್ಜ್ಮೆಂಟ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಇದನ್ನೆಲ್ಲ ಬದಲು ಮಾಡುದಿಲ್ಲ ಹೊರತು ಇನ್ನೂ ಇಂಪ್ರೂವ್ ಮಾಡ್ತದ. ಇನ್ನ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ನೀವು ನಿಮ್ಮ ಸ್ವಂತ ಬಿಸ್ನೆಸ್ ಅನ್ನ ಪ್ರಾರಂಭಿಸ್ಲಿಕ್ಕೆ ಬಯಸ್ತೀರಿ ಅನ್ಕೊಳ್ರಿ. ಆ ಬಿಸ್ನೆಸ್ ಸಂಬಂಧಪಟ್ಟಂಗ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ಲಿಕ್ಕೆ ನಿಮ್ಗೆ ಎಐ ಸಹಾಯ ಮಾಡ್ತದ. ಮಾರ್ಕೆಟ್ ಡಿಮ್ಯಾಂಡ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಎಐ ಸಹಾಯ ಮಾಡ್ತದ. ಕಾಂಪಿಟೇಷನ್ ಗಳನ್ನ ಅನಲೈಸ್ ಮಾಡ್ಲಿಕ್ಕೆ, ನಿಮ್ಮ ಬಿಸ್ನೆಸ್ ಅನ್ನ ಸ್ಟ್ರಾಟಜೈಸ್ ಮಾಡ್ಲಿಕ್ಕೆ, ಇಂಥದಕ್ಕೆಲ್ಲ ಎಐ ನಿಮ್ಗ ಸಹಾಯ ಮಾಡ್ತದ. ಹಿಂದ ಈ ಕೆಲಸ ಮಾಡ್ಲಿಕ್ಕೆ ನೀವು ಬೇರೆದವ್ರ ಹತ್ರ ಹೋಗ್ಬೇಕಾಗ್ತಿತ್ತು ಅಥವಾ ಬೇರೆ ಒಂದು ಟೀಮ್ ಅನ್ನ ಇಟ್ಕೋಬೇಕಾಗ್ತಿತ್ತು. ಆದ್ರೆ ಇವತ್ತ ನಿಮಗ ಕೂತಲೆ ಎಲ್ಲಾನು ಎಐ ಒದಗಿಸ್ಕೊಡ್ತದ. ಇನ್ನ ಸೈನ್ಸ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರ ನೀವು ಯಾವ್ದೋ ಫೀಲ್ಡಿಗೆ ಹೋಗ್ರಿ, ಮೆಡಿಕಲ್, ಇಂಜಿನಿಯರಿಂಗ್, ಫಾರ್ಮಸಿಸ್ಟ್, ಮೈಕ್ರೋಬಯಾಲಜಿ ಅಥವಾ ರಿಸರ್ಚ್, ಇವೆಲ್ಲ ಫೀಲ್ಡ್ ಒಳಗುನು ಎಐ ನಿಮ್ಮ ಕೆಲಸನ ಉತ್ತಮಗೊಳಿಸ್ಲಿಕ್ಕೆನ ಅದ. ರೋಗಗಳನ್ನ ಪತ್ತೆ ಹಚ್ಚಲಿಕ್ಕೆ ಡಾಕ್ಟರ್ಗಳು ಎಐ ನ ಬಳಸ್ತಾ ಇದಾರ. ರಿಸರ್ಚ್ ಅನ್ನ ಸ್ಪೀಡ್ ಆಗಿ ಮಾಡ್ಲಿಕ್ಕೆ ವಿಜ್ಞಾನಿಗಳು ಎಐ ನ ಬಳಸ್ಕೊಳ್ತಾ ಇದಾರ. ಪ್ರೊಡಕ್ಟಿವಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಇಂಜಿನಿಯರ್ಗಳು ಕಂಪನಿ ಒಳಗ ಎಐ ನ ಬಳಸ್ತಾ ಇದಾರ. ಎಐ ಕೃಷಿ ಒಳಗುನು ಬಳಕೆ ಆಗ್ತದ. ಸೊ ಇದರಿಂದಾಗಿ ಎಐ ಬರೇ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಥವಾ ಇಂಜಿನಿಯರ್ಸ್ ಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ಬಹುತೇಕ ಪ್ರತಿಯೊಂದು ವೃತ್ತಿ ಒಳಗುನು ಉಪಯುಕ್ತ ಆಗಿದೆ. ಈಗ ಮುಂಚೆ ವಿದ್ಯಾರ್ಥಿ ಕೇಳಿದ ಒಂದು ಪ್ರಶ್ನೆಗೆ ಬರೋಣ. ಬೆಂಗಳೂರು ಅಥವಾ ಮುಂಬೈ ಅಂತ ನಗರದ ವಿದ್ಯಾರ್ಥಿಗಳಿಗೆ ಎಐ ಅನ್ನ ಪ್ರೈಮರಿ ಸ್ಕೂಲ್ ಒಳಗನ ಕಲಿಸ್ಕೊಡ್ತಾರ ಅಂತ ಹೇಳಿ. ಅದು ನಿಜ. ಸೊ ಈ ವಿಷಯ ನಿಮ್ಗೆ ಗೊತ್ತಿತ್ತು ಅಂತಂದ್ರ ಹಳ್ಳಿ ವಿದ್ಯಾರ್ಥಿಗಳು ನಾವ್ಯಾಕೆ ಹಿಂದಿರ್ಬೇಕು ಅಂತ ಹೇಳಿ ಈಗಿಂದಲ ನೀವು ಎಐ ಅನ್ನ ಕಲ್ತ್ಕೋಬಹುದು. ನಿಮಗ ಎಐ ಅನ್ನ ಕಲಿಸ್ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಹಿಂದಿದ್ದೀರಿ ಅಂತ ನೀವು ಭಾವಿಸಿದ್ರ ಅದು ತಪ್ಪು. ಎಐ ಅನ್ನ ಕಲಿಯೋದು ಸ್ಥಳಕ್ಕಿಂತ ನಿಮ್ಮ ಕುತೂಹಲ ಅದರ ಮೇಲೆ ಡಿಪೆಂಡ್ ಆಗಿರ್ತದ. ಯಾಕಂತ ಹೇಳಿದ್ರ ಸಿಟಿ ಒಳಗಿರೋ ವಿದ್ಯಾರ್ಥಿ ಆಮೇಲೆ ಹಳ್ಳಿ ಒಳಗ ಕೂತಿರೋ ಒಬ್ಬ ವಿದ್ಯಾರ್ಥಿ ಇಬ್ಬರ ಕಡೆನೂ ಮೊಬೈಲ್ ಇರ್ತದ, ಇಬ್ಬರ ಕಡೆನೂ ಇಂಟರ್ನೆಟ್ ಇರ್ತದ, ಎಲ್ಲಾರ್ಗುನು ಎಐ ಅವೈಲೇಬಲ್ ಇರ್ತದ. ಆದ್ರೆ ನಿಮ್ಗೆ ನೀವ ಅವೈಲೇಬಲ್ ಮಾಡ್ಕೋಬೇಕಾಗಿರೋ ವಿಷಯ ಅಂತಂದ್ರ ಎಐ ಅನ್ನ ಇಚ್ಛೆಯಿಂದ ಕಲ್ತ್ಕೋ ಒಂದು ಮೈಂಡ್ ಸೆಟ್. ನೀವು ಸಿಟಿ ವಿದ್ಯಾರ್ಥಿಗಳಿಗಿಂತ ಹಿಂದೆ ಬಿದ್ದೀರಿ ಅನ್ನೋದೊಂದು ತಪ್ಪಲ್ಲ. ಆದ್ರೆ ನಾವು ಆ ಮಟ್ಟಕ್ಕ ಇಲ್ಲಿ ಕೂತಲ್ಲೇನ ಪ್ರಯತ್ನ ಮಾಡಬಹುದು ಅಂತ ತಿಳ್ಕೊಳ್ಳದೆ ಇರೋದು ದೊಡ್ಡ ತಪ್ಪು. ಹಂಗಂದ್ರೆ ನೀವು ಇವತ್ತಿಂದ ಏನ್ ಮಾಡ್ಬೇಕು? ಉತ್ತರ ಬಹಳ ಸರಳದ. ಇವತ್ತಿಂದ ಎಐ ಬಳಸಲಿಕ್ಕೆ ಪ್ರಾರಂಭಿಸ್ರಿ. ಚಾಟ್ ಜಿಪಿಟಿ, ಜೆಮಿನೈ, ಕ್ಲಾಡ್ ಇಂಥವೆಲ್ಲ ಸಿಸ್ಟಮ್ ಗಳನ್ನ ಅರೀರಿ. ನೀವೆಲ್ಲಿಂದ ಪ್ರಾರಂಭಿಸಬೇಕು ಅಂತ ಹೇಳಿ ಗೊಂದಲ ಇತ್ತು ಅಂತಂದ್ರ ಅದಕ್ಕೆ ಸಂಬಂಧಿಸಿದ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ರಿ. ಆ ಯೂಟ್ಯೂಬ್ ವಿಡಿಯೋಗಳು ಇಂಗ್ಲಿಷ್, ಹಿಂದಿ, ಕನ್ನಡ ಎಲ್ಲಾ ಭಾಷೆ ಒಳಗೂನು ಇವತ್ತ ಅವೈಲೇಬಲ್ ಅವ. ಒಂದ್ಸಲ ಅದನ್ನ ಹೆಂಗ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಾದ್ಮೇಲೆ ಅದನ್ನ ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸ್ರಿ. ನಿಮ್ಮ ಇಂಗ್ಲಿಷ್ ಅನ್ನ ಅದಕ್ಕೆ ಸುಧಾರಿಸ್ಲಿಕ್ಕೆ ಹೇಳ್ರಿ. ಪರೀಕ್ಷೆಗೆ ತಯಾರಿ ಮಾಡ್ಲಿಕ್ಕೆ ಅದರ ಸಹಾಯ ಕೇಳ್ರಿ. ನಿಮ್ಮ ಭವಿಷ್ಯದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಅದಕ್ಕೆ ಕೇಳ್ರಿ. ಅದರ ಜೊತೆ ಪ್ರಯೋಗಗಳನ್ನ ಮಾಡ್ರಿ. ಅದರಿಂದ ಕಲೀರಿ. ಅದಕ್ಕೂ ನಿಮ್ಮ ಬಗ್ಗೆ ಟ್ರೈನ್ ಮಾಡ್ರಿ. ನೀವ್ ಅದನ್ನ ಎಷ್ಟು ಜಾಸ್ತಿ ಬಳಸ್ತಿರೋ ಅಷ್ಟು ನಿಮಗ ಸ್ಪೆಸಿಫಿಕ್ ಆಗಿರೋ ಆನ್ಸರ್ ಗಳನ್ನ ಅದು ಕೊಟ್ಟು ಅಷ್ಟ ಸುಲಭವಾಗಿ ನಿಮಗ ಅದನ್ನ ಬಳಸ್ಲಿಕ್ಕೂ ಬರ್ತದ. ಸೊ ಒಂದ್ ಸಲ ನಿಮಗ ಅದನ್ನ ಬಳಸ್ಲಿಕ್ಕೆ ಬಂದ್ರ ಅದರ ಮೇಲಿರೋ ಭಯ ಕಡಿಮೆ ಆಗ್ತದ. ಸೊ ಹಿಂಗಾಗಿ ಮೂಲ ಪ್ರಶ್ನೆಗೆ ಹಿಂದಿರುಗಿದಾಗ ಎಐ ಒಂದು ವರನ ಅಥವಾ ಶಾಪನ, ಪೂರಕನ ಅಥವಾ ಮಾರಕನ ಅಂತಿದ್ದಾಗ ನೀವು ನೋಡ್ರಿ, ಬೆಂಕಿ ವರನೂ ಆಗಿರ್ಲಿಲ್ಲ, ಶಾಪನೂ ಆಗಿರ್ಲಿಲ್ಲ.
ಆದ್ರೆ ಯಾರು ಅದನ್ನ ಸರಿಯಾಗಿ ಬಳಸ್ಕೊಂಡ್ರು ಅವ್ರಿಗೆ ವರ ಆಯ್ತು, ಯಾರು ಅದನ್ನ ತಪ್ಪಾಗಿ ಬಳಸ್ಕೊಂಡ್ರು ಅದು ಶಾಪವಾಗಿ ಕನ್ವರ್ಟ್ ಆಯ್ತು. ಅದೇ ರೀತಿ ಬೇರೆ ಬೇರೆ ಆವಿಷ್ಕಾರಗಳು, ಎಲ್ಲಾ ಆವಿಷ್ಕಾರಗಳು ಮನುಷ್ಯನ ಸವಲತ್ತಿಗಾಗೇ ಮಾಡಿದ್ದು. ಆದ್ರೆ ಅದನ್ನ ಒಳ್ಳೇದಕ್ಕಾಗಿ ಬಳಸ್ಕೋಬೇಕು ಅಥವಾ ಕೆಟ್ಟದಕ್ಕಾಗಿ ಬಳಸ್ಕೋಬೇಕು ಅನ್ನೋದು ವ್ಯಕ್ತಿಯ ಮೇಲೆ ಅವಲಂಬನ ಆಗಿರ್ತದ. ಇದು ಎಐಗೂ ಅನ್ವಯಿಸ್ತದ. ನೀವು ಅದಕ್ಕೆ ಹೆದರಿ ನಿರ್ಲಕ್ಷಿಸಿದ್ರೆ ಅದೊಂದು ಸಮಸ್ಯೆ ಆಗ್ಬಹುದು. ಆದ್ರೆ ನೀವು ಅದನ್ನ ಕಲಿತು ಬುದ್ಧಿವಂತಿಕೆಯಿಂದ ಬಳಸಿದ್ರೆ ಅದು ನಿಮ್ಮ ಜೀವನದೊಳಗ ಒಂದು ದೊಡ್ಡ ಅವಕಾಶವನ್ನ ಸೃಷ್ಟಿಸಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚಿಕೊಡ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.